ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಹಾಸ್ಯ ನಟರು ಹೀರೋ ಆಗ್ತಾ ಇರೋದು ಹೊಸ ವಿಚಾರ ಏನಲ್ಲ. ಈಗಾಗಲೇ ಕನ್ನಡ ಚಿತ್ರರಂಗದ ಹಾಸ್ಯ ಲೋಕದ ದಿಗ್ಗಜರಾದ ಶರಣ್, ಕೋಮಲ್ ಇಬ್ಬರು ಕೂಡ ಹೀರೋ ಆಗಿ ಚಿತ್ರರಂಗದಲ್ಲಿ ನೆಲೆಯೂರಿದ್ದಾರೆ. ಈಗ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಈಗ ಎಲ್ಲರ ಕಣ್ಣು ಚಿಕ್ಕಣ್ಣ ಅವರ ಸಿನಿಮಾ ಮೇಲಿದೆ. ಕೋಮಲ್, ಶರಣ್, ಸಾಧು ಕೋಕಿಲ ಅವರಂತೆಯೇ ಚಿಕ್ಕಣ್ಣ ಹಾಸ್ಯ ಪಾತ್ರಗಳಲ್ಲಿ ಕನ್ನಡ ಸಿನಿಮಾ ಪ್ರೇಮಿಗಳನ್ನು ಹೊಟ್ಟೆ ಉಣ್ಣಾಗಿಸುವಷ್ಟು ನಗಿಸಿದ್ದಾರೆ. ಹೀಗಾಗಿ ಹಾಸ್ಯ ದಿಗ್ಗಜರಿಗೆ ಆಫರ್ ಬಂದಂತೆ ಚಿಕ್ಕಣ್ಣ ಅವರಿಗೂ ಈ ಹಿಂದೆಯೇ ಹೀರೋ ಆಗೋದಕ್ಕೆ ಆಫರ್ ಬಂದಿತ್ತು. ಆದರೆ ಭಯ ಬಿದ್ದಿದ್ದಂತಹ ಚಿಕ್ಕಣ್ಣ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸೋದಕ್ಕೆ ಒಪ್ಪಿರಲಿಲ್ಲ. ಕೊನೆಗೂ ಉಪಾಧ್ಯಕ್ಷ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಆದರೆ ನಿಮ್ಗೆ ಗೊತ್ತಾ, ಈ ಸಿನಿಮಾಗೂ ಮುನ್ನವೇ ಚಿಕ್ಕಣ್ಣ ಹೀರೋ ಆಗಬೇಕಿತ್ತು. ಸ್ವತಃ ಚಿಕ್ಕಣ್ಣ ಅವರೇ ಕಥೆಯನ್ನು ಬರೆದಿದ್ರು. ಆ ಕಥೆಯನ್ನು KGF ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಚರ್ಚೆ ಮಾಡಿದ್ರು ಕೂಡ. ಆದರೂ ಆ ಸಿನಿಮಾ ಟೇಕ್ ಆಫ್ ಆಗಲೇ ಇಲ್ಲ. ಈ ಬಗ್ಗೆ ಸ್ವತಃ ಚಿಕ್ಕಣ್ಣ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಚಿಕ್ಕಣ್ಣ ಅವರ ಮ್ಯಾನರಿಸಮ್ಗೆ ಫಿದಾ ಆಗದೇ ಇರೋರೇ ಇಲ್ಲ. ಹೀಗಾಗಿ ಸಿನಿಮಾ ಮಂದಿ ಲೀಡ್ ರೋಲ್ನಲ್ಲಿ ನಟಿಸುವಂತೆ ಚಿಕ್ಕಣ್ಣ ಅವರ ಹಿಂದೆ ಬಿದ್ದಿದ್ರು. ಆದರೆ ಅದು ಯಾರೂ ಪ್ರಯತ್ನ ಪಟ್ಟರೂ ಕೂಡ ಚಿಕ್ಕಣ್ಣ ಮಾತ್ರ ಒಪ್ಪಿರಲಿಲ್ಲ. ಈ ಬಗ್ಗೆ ಚಿಕ್ಕಣ್ಣ ಅವರು ಯೂಟ್ಯೂಬ್ ಒಂದರ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಉಪಾಧ್ಯಕ್ಷನಿಗೂ ಮುನ್ನವೇ ಹೀರೋ ಆಗೋ ಒಂದು ಅವಕಾಶ ಬಂದಿತ್ತು. ಆದರೆ ನನಗೇನೋ ನಂಬಿಕೆ ಇರಲಿಲ್ಲ. ಏನಾದರೂ ಒಂದು ಮಾಡಬೇಕಾದ್ರೆ ನಮಗೆ ಕಾನ್ಫಿಡೆನ್ಸ್ ಇರಬೇಕಲ್ವಾ. ಒಂದಿಷ್ಟು ಕಥೆಗಳು ಬಂತು. ನಾನು ಸಿನಿಮಾ ಮಾಡಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಆಮೇಲೆ ನನಗೆ ಜಡ್ಜ್ಮೆಂಟ್ ಇರಲಿಲ್ಲ. ಹಾಗೆ ಹಣ ಕೂಡ ಚೆನ್ನಾಗಿಯೇ ಬರ್ತಿತ್ತು. ಏಕೆ ಬೇಕು ಅಂತ ಸುಮ್ಮನಿದ್ದೆ ಅಂತ ಚಿಕ್ಕಣ್ಣ ಹೇಳಿದ್ದಾರೆ. ಉಪಾಧ್ಯಕ್ಷ ಸಿನಿಮಾ ಮಾಡೋದಕ್ಕೂ ಮುನ್ನ ಸ್ವತಃ ಚಿಕ್ಕಣ್ಣ ಕತೆ ಬರೆದಿದ್ರು. ಆ ಕತೆಗೆ ಹೀರೋ ಆಗಬೇಕು ಅಂತ ಬಯಸಿದ್ರು. ಈ ಕಥೆಯನ್ನು ಪ್ರಶಾಂತ್ ನೀಲ್ ಜೊತೆನೂ ಚರ್ಚೆ ಮಾಡಿದ್ರು. ಆ ಸಂಗತಿಯನ್ನು ಸಂದರ್ಶನದ ವೇಳೆ ನೆನಪಿಸಿಕೊಂಡಿದ್ದಾರೆ. ಕೂತ್ಕೊಂಡು ಯಾವುದೋ ಒಂದು ಸಿನಿಮಾ ನೋಡಿದೆ, ಯಾವುದೋ ಇಂಗ್ಲೀಷ್ ಸಿನಿಮಾ, ಅದನ್ನೇ ಪ್ರೇರಣೆಯಾಗಿಟ್ಕೊಂಡು ಒಂದು ಕಥೆಯನ್ನು ಮಾಡಿಕೊಂಡೆ. ಅತ್ತ ಪ್ರಶಾಂತ್ ನೀಲ್ ಅವರದ್ದು KGF ಕತೆ ನಡೀತಾ ಇತ್ತು. RPC ಲೇಔಟ್ನಲ್ಲಿ ಆಫೀಸ್ ಇತ್ತು. ಎಲ್ಲರೂ ಪ್ರತಿದಿನ ಸೇರ್ತಾ ಇದ್ವಿ. ಹೀಗೆ ಮಾತನಾಡ್ತಾ ಚಿಕ್ಕಣ್ಣ ನೀವ್ಯಾಕೆ ಹೀರೋ ಆಗಬಾರ್ದು ಅಂತ ಕೇಳಿದರು. ನಮಗೆ ಯಾಕೆ ಬೇಕು ಅಂದೆ. ಹಾಗೆ ಕಂದ್ಕೊಳ್ತೀರಾ, ಮಾಡ್ಬೋದು ಅಂದರು. ಅವ್ರ ಜೊತೆ ಕೂಡ ಈ ಕತೆ ಬಗ್ಗೆ ಚರ್ಚೆ ಮಾಡಿದ್ದೆ. ಆಮೇಲೆ ನಾನು ಕೇಳುವುದಕ್ಕೂ ಹೋಗಿಲ್ಲ, ಎತ್ತಿ ಸೈಡಿಗೆ ಇಟ್ಬಿಟ್ಟೆ ಎಂದು ಚಿಕ್ಕಣ್ಣ ರಿವೀಲ್ ಮಾಡಿದ್ದಾರೆ.